ನಮಸ್ತೆ ಎಲ್ಲರಿಗೂ. ನಾನು ನೋಡಿ 4 ಥರ ಬೇಳೆ ತೊಗೊಂಡಿದ್ದೀನಿ. ತರಕಾರಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದನ್ನೇ ಹಾಕಿ ಸ್ವಲ್ಪ ಈ ಥರ ಮಿಕ್ಸಿಂಗ್ ಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮುಲ್ಲಂಗಿ ಎರಡು ಬದನೆಕಾಯಿ ಮತ್ತು 1 ಕ್ಯಾರೆಟು ಈ ಥರ ಇತ್ತು. ಎಲ್ಲ ಹಾಕಿ ಮಿಕ್ಸಿಂಗ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೇಳೆ ಮಿಕ್ಸಿಂಗ್ ಹಾಕ್ಬಿಟ್ರೆ ಸಾಂಬಾರು ಚೆನ್ನಾಗಿ ಬಂದುಬಿಡುತ್ತೆ. ಹಾಗಾಗಿ ನಿನ್ನೆ ಎಲ್ಲ ಭಾನುವಾರ ಕ್ಲೀನಿಂಗ್ ವಾಷಿಂಗ್ ಅಂತ ನನಗೆ ಹೊರಗಡೆ ಹೋಗಿ ಏನು ತರಕಾರಿ ತರೋಕ್ಕಾಗಿಲ್ಲ. ಇರೋದನ್ನು ಸಾಂಬಾರು ಮಾಡಿ ತಿಂಡಿಗೆ ದೋಸೆ ಇಟ್ಟಿದೆ, ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಏನಂದರೆ ಈಗೀಗ ಜನಗಳೆಲ್ಲ ಒಬ್ಬ ವ್ಯಕ್ತಿಯನ್ನು ಅವರು ಹಾಕ್ಕೊಂಡಿರೋ ಬಟ್ಟೆ ನೋಡಿನೇ ಅವರ ಯೋಗ್ಯತೆನ ಅಳೆಯೋ ಥರ ಒಂಥರ ಹೀಯಾಳ್ಸೋ ಥರ ಮಾಡಿಬಿಡ್ತಾರೆ. ಯಾಕಂದರೆ ಒಂದು ದೊಡ್ಡ ಹೋಟ್ಲು, ನಾವು 5 ಸ್ಟಾರ್ ಹೋಟ್ಲ್ ಅಂತ ಎಲ್ಲ ಹೇಳ್ತೀವಲ್ಲ, ಆ ಥರ ಒಂದು ದೊಡ್ಡ ಹೋಟ್ಲು. ಅಲ್ಲಿರೋ ಮ್ಯಾನೇಜರು ಸ್ವಲ್ಪ ಸಿಡುಕು ಮೂತಿ ಸಿದ್ದಪ್ಪನ ಥರ, ಮತ್ತು ಸ್ವಲ್ಪ ದುರಹಂಕಾರಿನೂ ಕೂಡ ಅವನು. ಒಂದು ವ್ಯಕ್ತಿ ಬರ್ತಾರೆ, ಸ್ವಲ್ಪ ಬಟ್ಟೆ ಚೆನ್ನಾಗಿರಲ್ಲ, ಒಂದು ಹಳೆಯ ಬಟ್ಟೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಅರ್ಧ ಹೋಗಿರೋ ಥರ, 1-2 ಕಡೆ ಆ ಥರ ಆಗಿರುತ್ತೆ. ಈ ವ್ಯಕ್ತಿ ಈ ಹೋಟ್ಲಿಗೆ ಬರ್ತಾರೆ, ದೊಡ್ಡ ಹೋಟ್ಲು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬರ್ತಾರೆ. ಮತ್ತು ಮ್ಯಾನೇಜರು ಇದು ಗ್ಲಾಸ್ದು ಇರುತ್ತಲ್ವ ಆ ಕಡೆ ಎಲ್ಲ ಡೋರು, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಪುಷ್ ಮಾಡಿಕೊಂಡು ಒಳಗಡೆ ಬರ್ತಾರೆ ಆ ವ್ಯಕ್ತಿ. ಈ ಮ್ಯಾನೇಜರು ನೋಡ್ತಾರೆ, ನೋಡಿದ್ರೆ ಅವರಿಗೆ ಕೋಪ, ಅವನಿಗೆ ಇವನು ಬಂದು ಇಲ್ಲಿ ಊಟ ಮಾಡೋಷ್ಟು ಯೋಗ್ಯತೆ ಇದೆಯಾ ಇವನಿಗೆ ಅಂತ, ಮತ್ತು ಇವನ್ನ ಬರಬೇಡ ಅಂತ ಹೇಳಬೇಕು ಅಂತಲೂ ಅವನ ಮನಸ್ಸಲ್ಲಿ ಅಷ್ಟಕ್ಕೂ ಒಂಥರ ಅವನ ಬುದ್ಧಿನೇ ಆ ಥರ. ಸರಿಯಾಗಿ ಬರ್ತಾರೆ, ಆ ವ್ಯಕ್ತಿ ಒಂದು ಟೇಬಲ್ ಮೇಲೆ ಕೂತ್ಕೊಳ್ತಾರೆ. ಆ ಟೇಬಲ್ ಸರ್ವರ್ ಯಾರಿರ್ತಾರೆ ಅದು ಲೇಡಿ ಆಗಿರುತ್ತೆ. ಬಂದು ನಗ್ನಗ್ತಾ ತುಂಬ ನಗು ಮುಖದಿಂದ, ಏನು ಆರ್ಡ್ರ್ ಕೊಡ್ತೀರಾ ಸರ್ ಹೇಳಿ ಅಂತ ನಗು ಮುಖದಿಂದ ಖುಷಿಯಾಗಿ ಕೇಳ್ತಾರೆ. ಆ ವ್ಯಕ್ತಿ ಒಂದು ತಿಂಡಿ ಮತ್ತು ಒಂದು ಸ್ವೀಟು, ಒಂದು ಕಾಫಿ ಹೇಳ್ತಾರೆ. ಅಷ್ಟೇ ವಿನಯದಿಂದ ಹೋಗಿ ಅದನ್ನೆಲ್ಲ ತಂದು ಅವ್ರಿಗೆ ಸರ್ವ್ ಮಾಡ್ತಾರೆ. ಆ ಲೇಡಿ ಹೆಣ್ಮಗಳು ಮಾಡಿಬಿಟ್ಟು ಅಲ್ಲಿ ನಿಂತ್ಕೊಂಡಿರ್ತಾರೆ. ತಕ್ಷಣ ಮ್ಯಾನೇಜರ್ ಹೆಣ್ಮಗಳ ಹತ್ರ ಬಂದು, ಸರ್ವರ್ ಹೆಣ್ಮಗಳ ಲೇಡಿ ಹತ್ರ, ಏನು ಅಷ್ಟು ಅವನ ಹತ್ರ ಅಷ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನೀನು ಅವನಿಗೆ ಸರ್ವ್ ಮಾಡ್ತಾಯಿದ್ದೀಯ ಅಂದರೆ ಅಂತ ಕೇಳ್ತಾನೆ ಮ್ಯಾನೇಜರು. ಅದಕ್ಕೆ ಆ ಹೆಣ್ಮಗು ಹೇಳುತ್ತೆ, ಈ ಡ್ಯೂಟಿ ನನ್ನ ಕರ್ತವ್ಯ, ನನ್ನ ಧರ್ಮ. ಯಾರೇ ಬರಲಿ, ಎಂಥವರೇ ಬರಲಿ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನನ್ನ ಕೆಲಸನ, ಕರ್ತವ್ಯನ ನಿರ್ವಹಿಸೋದು ನನ್ನ ಧರ್ಮ ಅಂತ ಹೇಳುತ್ತೆ. ಅವನು ನೋಡಿದ್ರೆ ದುಡ್ಡು ಕೊಡೋಂಥರ ಇಲ್ಲ, ತಿಂದುಬಿಟ್ಟು ಓಡೋಗ್ಬಿಡ್ತಾನೆ. ಅವನೇನಾದರೂ ದುಡ್ಡು ಕೊಟ್ಟಿಲ್ಲ ಅಂದರೆ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಹೆಣ್ಮಗು ಏನೂ ಮಾತಾಡೋದಿಲ್ಲ, ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಸರಿ, ಸ್ವಲ್ಪ ಹೊತ್ತಾಯಿತು. ಗಡಿ ಬಿಡಿಲಿ ಈ ಹೆಣ್ಮಗಳು ಬೇರೆ ಟೇಬಲೆಲ್ಲ ಸರ್ವ್ ಮಾಡೋ ಗಡಿ ಬಿಡಿಲಿ ಮ್ಯಾನೇಜರು ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆ ವ್ಯಕ್ತಿ ಹಾಗೇ ಮಾಡಿರ್ತಾರೆ, ತಿಂದುಬಿಟ್ಟು ದುಡ್ಡು ಕೊಡದಿರೋ ಹೋಗ್ಬಿಟ್ಟಿರ್ತಾರೆ. ಮತ್ತೆ ಬಂದು ಹೇಳ್ತಾನೆ ಮ್ಯಾನೇಜರ್, ನಾನು ಹೇಳಲಿಲ್ವಾ ಅವನ ಯೋಗ್ಯತೆ ಅಷ್ಟೇ, ಅವನ ಬಟ್ಟೆ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಇವಾಗ ನಿನ್ನ ಸಂಬಳದಲ್ಲೇ ನಾನು ಅವನ ಬಿಲ್ಲನ್ನು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೆದಿಡ್ತಾರೆ. ತಕ್ಷಣ ಒಂದು ನೋಟ್ ಬುಕ್ಕಲ್ಲಿ ಬ್ಯಾಲೆನ್ಸ್ ಎಷ್ಟು ಅಂತ ಆತ ತಿಂದ್ಬಿಟ್ಟು ಹೋಗಿದ್ದ ದುಡ್ಡನ್ನು ಬರೆದು ಇಡ್ತಾರೆ. ಮತ್ತು 2 ದಿವಸ ಆ ಹೆಣ್ಮಗು ಏನೂ ಮಾತಾಡಲ್ಲ, ಸುಮ್ಮನೆ ಆಗಿಬಿಡುತ್ತೆ. ನನ್ನ ಧರ್ಮ ನಾನು ಮಾಡಿದ್ದೀನಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ. ದೇವ್ರು ನಮ್ಮದವ್ರು ಯಾರು ಯಾವತ್ತೂ ದೇವ್ರ ಕೈ ಬಿಟ್ಟಿಲ್ಲ ಅನ್ನೋಕ್ಕೆ ಉದಾಹರಣೆ. ಸರಿ, ಆ ಮಗು ಸುಮ್ಮನೆ ಆಗಿಬಿಡುತ್ತೆ. ಮತ್ತು 2 ದಿವಸ ಕಳೆಯುತ್ತೆ. ಆ ಹೋಟ್ಲು ಎಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡ ಹೋಟ್ಲು. ಆ ಓನರ್ನೇ ಯಾರೂ ನೋಡಿರಲ್ಲ, ಅಷ್ಟು ದೊಡ್ಡ ಹೋಟ್ಲು. ನಂತರ 2 ದಿವಸ ಆದಮೇಲೆ ಓನರಿಂದ ಮೇಲ್ಗಡೆ ಚೇಂಬರಲ್ಲಿ ಓನರ್ ಇರ್ತಾರಲ್ವ, ಅಲ್ಲಿಂದ ಈ ಹುಡುಗಿಗೆ ಕರೆ ಬರುತ್ತೆ. ಏನಂತ ಕರೀತಾ ಇದ್ದಾರೆ, ಬಾಸ್ ನಿಮ್ಮನ್ನ ಅಂತ. ಈ ಹುಡುಗಿಗೆ ಭಯ, ತಳಮಳ. ನಾನು ಮೊನ್ನೆ ಆ ವ್ಯಕ್ತಿ ಹತ್ರ ದುಡ್ಡು ಇಸ್ಕೊಳ್ದಿರ ಸರ್ವ್ ಮಾಡಿಬಿಟ್ನಲ್ಲ, ಅದಕ್ಕೆ ಏನು ಅಂತ ಏನೇನೋ ಗೊಂದಲ ಮನಸ್ಸಲ್ಲಿ, ಯೋಚನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಭಯದಿಂದನೇ ಚೇಂಬರ್ ಒಳಗೆ ಹೋಗ್ತಾಳೆ. ಹೋಗಿದ ತಕ್ಷಣ ಆ ಹುಡುಗಿ ಕೈಗೆ ಒಂದು ಲೆಟ್ರ್ ಕೊಡ್ತಾರೆ. ಲೆಟ್ರ್ ಕೊಟ್ಟ ತಕ್ಷಣ ಅವಳಿಗೆ ಇನ್ನೂ ದುಃಖ ಬಂದ್ಬಿಡುತ್ತೆ, ಇದೇನು ಸಸ್ಪೆಂಡ್ ಲೆಟ್ರಾ ಏನು ಅಂತ. ಓದು ಲೆಟ್ರು ಅಂತ ಆ ಬಾಸ್ ಹೇಳ್ತಾರೆ. ಆವತ್ತೇ ಅವಳು ಆ ಬಾಸ್ ನೋಡಿರೋದು. ಓದಿದ್ರೆ, ತೆಗೆದು ನೋಡಿದ್ರೆ ಅವಳಿಗೆ ತುಂಬ ಆಶ್ಚರ್ಯ, ಖುಷಿ, ಏನು ಹೇಳಬೇಕು ಗೊತ್ತಾಗಲ್ಲ. ಏನಂದರೆ ಅವಳಿಗೆ
ಪೋಸ್ಟಿಂಗ್ ಆಗಿರುತ್ತೆ, ಮ್ಯಾನೇಜರ್ ಪೋಸ್ಟಿಂಗ್. ಎಷ್ಟು ಖುಷಿ. ಅವಳಿಗೆ ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಆವಾಗ ಆ ಭಾಷೆ ಹೇಳ್ತಾರೆ, ನಿನ್ನ ಕೆಲಸ, ನಿಷ್ಠೆ, ನಿಯತ್ತು, ಧರ್ಮ ಎಲ್ಲನೂ ನನಗಿಷ್ಟ ಆಗಿದೆ, ಅದಕ್ಕೋಸ್ಕರ ನಾನು ನಿನಗೆ ಈ ಪೋಸ್ಟಿಂಗ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಬಾಸು. ಅವಳಿಗೆ ಕಣ್ಣು ತುಂಬಿ ಬರುತ್ತೆ. ಬಾಸ್ಗೆ ಒಂದು ಕೃತಜ್ಞತೆ ಹೇಳ್ತಾ ಹೊರಟು ಬರ್ತಾಳೆ. ಯಾಕಂದರೆ 2 ದಿನದ ಹಿಂದೆ ಬಂದು ಅಲ್ಲಿ ಊಟ ಮಾಡಿದ ವ್ಯಕ್ತಿ ಬಾಸೇ ಆಗಿರ್ತಾರೆ. ಎಷ್ಟು ವಿಚಿತ್ರ ಅಲ್ವಾ? ಅದಕ್ಕೆ ನಾವು ಮಾಡೋ ಕೆಲಸ ನಮಗೆ ನಮ್ಮ ದೇವರು ಅಂತ ನಾವು ತಿಳ್ಕೊಂಡು ಆ ಕೆಲಸನ, ಕರ್ತವ್ಯನ ಮಾಡ್ತೀವಿ. ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ತಪ್ಪು ಒಪ್ಪು ಮತ್ತು ಕಷ್ಟ ನಷ್ಟ ಎಲ್ಲ ದೇವರಿಗೆ ಬಿಟ್ಟಿದ್ದು. ನಾವು ಕಷ್ಟಪಟ್ಟು ನಿಯತ್ತಿಂದ ಮಾಡಿದ್ದು ಯಾವತ್ತೂ ನಮಗೆ ಫಲ ಕೊಡ್ದಿರ ಇರಲ್ಲ. ದೇವರು ಯಾವುದೋ ಒಂದು ಕಡೆ ನಮಗೆ ಕಾಯ್ತಾನೆ. ಇವತ್ತಿಲ್ಲ ಅಂದರೆ ಮುಂದಿನ ದಿನದಲ್ಲಾದರೂ ನಮಗೆ ಆ ಫಲ ದೊರೆಯುತ್ತೆ ಅಲ್ವಾ? ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಅಡುಗೆ ತಿಂಡಿ ಕೆಲಸನೂ ಎಲ್ಲ ಮುಗೀತು. ನಾನು ಕೆಲಸಕ್ಕೆ ಹೊರಡುವ ಸಮಯ. ಬಾಯ್ ಬಾಯ್.